ಇವತ್ತು ಬೆಳಗ್ಗೆ ಒಳ್ಳೆ ಮೂಡಿತ್ತು. ಯಾಕಂದರೆ ಫಸ್ಟ್ ಟೈಮ್ ಟ್ರಿಪ್ಗೆ ಹೋಗ್ತಿರೋದು, ಅದು ಕಂಪ್ಲೀಟ್ ಫ್ಯಾಮಿಲಿ. ನನಗಂತೂ ಫುಲ್ ಖುಷಿ ಇತ್ತು. ಇದಕ್ಕೆ ಕಾರಣ ನಮ್ಮ ಅಕ್ಕ ಆ್ಯಂಡ್ ಭಾವ. ಥ್ಯಾಂಕ್ಸ್ ಫಾರ್ ಬೋತ್. ಇಲ್ಲೇ ರೆಡಿಯಾಗಿರಿ, ಬಂದು ಪಿಕ್ ಮಾಡ್ತೀನಿ ಅಂತೇಳಿ ನಮ್ಮ ಅಕ್ಕ ಭಾವ ಒಂದು 11 ಗಂಟೆಗೆ ಬಂದರು. ನಾವೊಂದು 12 ಗಂಟೆ ಅಷ್ಟರಲ್ಲಿ ರೆಡಿಯಾಗಿ ಎಲ್ಲರೂ ಬಿಟ್ವಿ. ಮನೆ ಹತ್ರ ನೋಡ್ಕೊಳ್ಳೋಕ್ಕೋಸ್ಕರ ನಮ್ಮ ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ ಬಂದಿದ್ದರು. ನನ್ನ ಮಗಳು ಕಾರ್ ಹತ್ತಿದೆ ತಡ, ಫುಲ್ ಡ್ಯಾನ್ಸ್ ಆ್ಯಂಡ್ ಸಾಂಗು ಚೆನ್ನಾಗಿ ಕುಣಿತಾ ಇದ್ಲು. ಅದನ್ನು ನೋಡ್ಬಿಟ್ಟು ನಮ್ಮಮ್ಮ ನಮ್ಮಪ್ಪ ಇಬ್ಬರು ನೋಡಿ ನಗಾಡ್ತಾ ಇದ್ರು. ಸರಿ ಅಂತೇಳಿ ಹೋಗ್ತಾ ಏನಾದರೂ ತಿನ್ನಕ್ಕೆ ಬೇಕು ಅಂತೇಳಿ ತಿಂಡಿ ತೊಗೊಂಡು ನಾವು ಹೊರಟ್ವಿ. ಇಲ್ಲಿ ವೆದರ್ ಅಂತೂ ಸಖತ್ತಾಗಿತ್ತು. ಯಾಕಂದರೆ ನಮ್ಮ ಸೈಡೆಲ್ಲ ಫುಲ್ ಬರ್ಡ್ ಭೂಮಿ, ಏನೂ ಇಲ್ಲ. ಇವಾಗೆಲ್ಲ ಲೈಟಾಗಿ ಒಂಚೂರು ಮಳೆ ಅಂತಿದೆ ಅಷ್ಟೇ. ಆ ಕಡೆ ಯಾವಾಗಲೂ ಸೋನೆ ಸುರಿತಾನೆ ಇತ್ತು. ಹೆಂಗೆ ಫುಲ್ ಹಸಿರು. ನನಗಂತೂ ವೆದರ್ ಮಾತ್ರ ಸಖತ್ತಾಗಿತ್ತು. ಹಂಗೋ ಹಿಂಗೋ ಫಸ್ಟ್ ಡೇ ಹೊರನಾಡಿಗೆ ರೀಚ್ ಆದ್ವಿ. ನಾವು ಹೋಗೋ ಅಷ್ಟರೊಳಗೆ ನಮ್ಮ ಅಕ್ಕ ಬಾವ ರೂಮ್ ಬುಕ್ಕಿಂಗ್ ಎಲ್ಲ ಮಾಡಿದ್ರು. ಲಗೇಜ್ ಎಲ್ಲ ಇಟ್ಬಿಟ್ಟು ನಾವು ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ಹೋಗಿದ್ದು ಶ್ರೀ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನ, ಹೊರನಾಡು. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನಮ್ಮ ಬಾವ ಫುಲ್ ರೆಸ್ಪಾನ್ಸ್ ತಗೊಂಡು ಹತ್ರದಿಂದ ದೇವ್ರ ದರ್ಶನ ಎಲ್ಲ ಮಾಡಿಸಿದ್ರು. ಅನ್ನಪೂರ್ಣೇಶ್ವರಿ ಕೃಪೆಯಿಂದ ದರ್ಶನ ಎಲ್ಲ ಚೆನ್ನಾಗಾಯಿತು. ನಾವು ಪ್ರಸಾದ ಎಲ್ಲ ತಿನ್ಕೊಂಡು ಹೊರಟ್ವಿ. ಹೊರಡೋ ಟೈಮಲ್ಲಿ ನನ್ನ ಮಗಳು ಅದು ಕೊಡ್ಸು ಇದು ಕೊಡ್ಸು ಅಂತ ಕೇಳ್ತಾನೆ ಇದ್ಲು. ಕೊನೆಗೆ ಅವಳು ಸೆಲೆಕ್ಟ್ ಮಾಡಿದ್ಲು ಅವಳ ಫೋನ್ನ. ಅದೇ ಜೂಮ ಚಾಲೆ ಅಂತದಲ್ಲ, ಆ ಫೋನ್ ಸೆಲೆಕ್ಟ್ ಮಾಡಿದ್ಲು. ಸರಿ ಅಂತ ಕೊಡಿಸ್ಕೊಂಡು ನಾವು ಹೊರಟ್ವಿ ರೂಮ್ ಕಡೆ. ಇವತ್ತಿಗಿಷ್ಟೇ, ನಾಳೆ ಸಿಗುವ. ಬಾಯ್ ಬಾಯ್.